ನಮಸ್ಕಾರ ಸ್ನೇಹಿತರೆ, ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ಬಾಕ್ಸ್ ಬ್ರೀದಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ತುಂಬಾ ಒಂದು ಸರಳವಾದ ಪ್ರಾಣಾಯಾಮ, ಬಟ್ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಯ್ಯೋ, ನಂಗೆ ಪ್ರಾಣಾಯಾಮ ಬರೋದೇ ಇಲ್ಲ, ನಾನು ಕಲ್ತೇ ಇಲ್ಲ, ಹೇಗೆ ಮಾಡೋದು ಅನ್ನೋರು ಕೂಡ ಈ ಒಂದು ಪ್ರಾಣಾಯಾಮವನ್ನ ಅಭ್ಯಾಸ ಮಾಡ್ಬೋದು. ತುಂಬಾ ಸರಳವಾಗಿದೆ. ನಮ್ಮ ದೈಹಿಕ ಮತ್ತೆ ಮಾನಸಿಕ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ತುಂಬಾ ಸ್ಟ್ರೆಸ್ ಇದೆ, ತುಂಬಾ ಕೋಪ ಬರ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಕೂಡ ಈ ಪ್ರಾಣಾಯಾಮವನ್ನ ಮಾಡಿ ನಿಮ್ಮ ಒಂದು ದೇಹದಲ್ಲಿ, ನಿಮ್ಮ ಒಂದು ಮನಸ್ಸಿನಲ್ಲಿ ತುಂಬಾನೇ ಒಂದು ಒಳ್ಳೆ ಚೇಂಜಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಪ್ರಾಣಾಯಾಮ ಅಂದ್ರೆ ಯಾವುದೇ ಪ್ರಾಣಾಯಾಮ ಇರಲಿ, ನಮ್ಮ ಒಂದು ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ. ಈಗಂತೂ ತುಂಬಾ ಸ್ಟ್ರೆಸ್ ಇಂದ ಅನೇಕ ಕಾಯಿಲೆಗಳು ಬರ್ತಾ ಇದೆ. ಅದೆಲ್ಲವನ್ನು ಬರದಂತೆ ತಡೆಗಟ್ಟೋದಕ್ಕೆ ಪ್ರಾಣಾಯಾಮಗಳು ತುಂಬಾ ಸಹಾಯ ಮಾಡುತ್ತೆ. ಅದರಲ್ಲಿ ಈ ಒಂದು ಬಾಕ್ಸ್ ಬ್ರೀತಿಂಗ್ ತುಂಬಾನೇ ನಿಮ್ಗೆ ಹೆಲ್ಪ್ ಮಾಡುತ್ತೆ. ತುಂಬಾ ಸ್ಟ್ರೆಸ್ ಆಗುತ್ತೆ, ಆಂಗ್ಸೈಟಿ ಆಗ್ತಾ ಇದೆ, ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಅನ್ನೋ ಟೈಮಲ್ಲಿ ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅಥವಾ ಒಂದು ಒಳ್ಳೆ ಒಂದು ಹೆಲ್ದಿ ಒಂದು ಜೀವನವನ್ನ ನೀವು ನಿರ್ವಹಿಸೋದಕ್ಕೆ ಪ್ರತಿನಿತ್ಯ ಇದನ್ನ ನೀವು ಅಭ್ಯಾಸ ಮಾಡ್ಬೋದು. ನನ್ನ ಒಂದು ಚಾನಲಲ್ಲಿ ಸಾಕಷ್ಟು ಪ್ರಾಣಾಯಾಮಗಳನ್ನ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಫ್ರೀ ಇದ್ದಾಗ ವಿಡಿಯೋವನ್ನ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹೇಗೆ ಮಾಡೋದು? ಖಾಲಿ ಹೊಟ್ಟೆಯಲ್ಲೇ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬೇಕು. ಆರಾಮವಾಗಿ ಕುತ್ಕೊಳ್ಳಿ. ಕೈಯಲ್ಲಿ ಯಾವುದಾದ್ರೂ ಮುದ್ರೆಯನ್ನ ಹಾಕೋಬಹುದು. ಚಿನ್ ಮುದ್ರೆಯನ್ನ ಹಾಕೊಂಡಿದ್ದೀನಿ. ವಜ್ರಾಸನ, ಸುಖಾಸನ, ಪದ್ಮಾಸನ ಹೇಗೆ ಬೇಕಿದ್ರೂ ನೀವು ಕಾಲನ್ನ ಮಡಿಸ್ಕೊಂಡು ಕುತ್ಕೋಬಹುದು. ಅಥವಾ ಸೋಫಾ ಮೇಲೆ ಕೂಡ, ಚೇರ್ ಮೇಲೆ ಕೂಡ ಕುತ್ಕೊಂಡು ಅಭ್ಯಾಸ ಮಾಡ್ಬೋದು. ನೋಡಿ, ಹೀಗೆ ಯಾವ ಮುದ್ರೆ ನಿಮ್ಗೆ ಇಷ್ಟನೋ ಆ ಮುದ್ರೆಯನ್ನು ಹಾಕೊಳ್ಳಿ. ನಾನು ಚಿನ್ ಮುದ್ರವನ್ನ ಹಾಕೊಂಡಿದ್ದೀನಿ. ಎಷ್ಟು ಕೌಂಟ್ಸಲ್ಲಿ ಮಾಡ್ತಾ ಇದ್ದೀನಿ ಇವತ್ತು ಅಂದರೆ 4 ಕೌಂಟ್ಸು. ಅಂದರೆ ಸ್ಟಾರ್ಟಿಂಗ್ ನೀವು ಮಾಡ್ತಾ ಇದ್ದೀರಾ ಅಂದರೆ 4 ಕೌಂಟ್ಸಿಂದನೇ ಶುರು ಮಾಡಿ. ಹೇಗೆ ಅಂದರೆ 4 ಕೌಂಟು ಉಸಿರನ್ನ ತಗೋಬೇಕು. 4 ಕೌಂಟು ತಗೊಂಡಿರೋ ಉಸಿರನ್ನ ಹಿಡಿದಿಟ್ಕೋಬೇಕು. ಇನ್ನು 4 ಕೌಂಟು ಹಿಡಿದಿಟ್ಕೊಂಡಿರೋ ಉಸಿರನ್ನ ಹೊರಗಡೆ ಹಾಕಬೇಕು. ಹೊರಗಡೆ ಹಾಕ್ಬಿಟ್ಮೇಲೆ ಖಾಲಿ ಇರುತ್ತೆ ಅಲ್ವಾ, ಆವಾಗ 4 ಕೌಂಟು ಹಾಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು. ನಿಧಾನವಾಗಿ ಮಾಡಬೇಕು. ಅಂದರೆ 1 2 3 4 ಇಷ್ಟು ಹೇಳೋವರೆಗೂ ಉಸಿರು ತಗೋತಾ ಇರಬೇಕು. ನಾನು ನಂಬರ್ ಹೇಳ್ತೀನಿ, ಆದರೆ ನೀವೇ ಮಾಡಬೇಕಾದ್ರೆ ನೀವು ಮನಸ್ಸಲ್ಲೇ ನಂಬರ್ ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡಿ. ನೋಡಿ, ಬ್ರೀತ್ ಇನ್ 1 2 3 4. ಈಗ ಹೋಲ್ಡ್ ಮಾಡೋಣ. 1 2 3 4. ಬ್ರೀದ್ ಔಟ್ ಮಾಡೋಣ. 1 2 3 4. ಈಗ ಖಾಲಿ ಹೊಟ್ಟೆ ಇದೆ, ಹಾಗೆ ಹಿಡಿದಿಟ್ಕೋಬೇಕು. ಉಸಿರನ್ನ ತಗೊಳ್ಳಬಾರ್ದು, ಬಿಡ್ಲೂಬಾರ್ದು. 1 2 3 4. ಹೀಗೆ ಬ್ರೀದ್ ಇನ್ ಮಾಡಬೇಕು, ಹೋಲ್ಡ್ ಮಾಡಿ ಇಟ್ಕೋಬೇಕು, ಮತ್ತೆ ಉಸಿರನ್ನ ಹೊರಗಡೆ ಹಾಕಬೇಕು. ಉಸಿರನ್ನ ಹೊರಗಡೆ ಹಾಕ್ಬಿಟ್ಟಿರ್ತೀವಿ, ಖಾಲಿ ಇರುತ್ತೆ ಹೊಟ್ಟೆ ಅಲ್ವಾ, ಆವಾಗ 4 ಕೌಂಟ್ಸ್ ಇರಬೇಕು. ಇದನ್ನ ಬಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತಾರೆ. ಬ್ರೀದ್ ಇನ್ 4 ಕೌಂಟು, ಒಳಗಡೆ ಹಿಡಿದಿಟ್ಕೊಳ್ಳೋದು 4 ಕೌಂಟು, ಹೊರಗಡೆ ಉಸಿರು ಬಿಡೋದು 4 ಕೌಂಟು, ಹಾಗೆ ಉಸಿರು ಬಿಟ್ಟ ಮೇಲೆ ಖಾಲಿ ಹೊಟ್ಟೆಲಿ 4 ಕೌಂಟು. ಇದನ್ನ ಮಾಡೋದ್ರಿಂದ ಉಸಿರಾಟದ ಒಂದು ಕ್ರಿಯೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ನಮಗೆ ಸರಿಯಾಗಿ ಉಸಿರು ಸಾಕಾಗ್ತಾ ಇಲ್ಲ ಅನ್ನೋರು, ಅಥವಾ ಗೊರಕೆ ಸಮಸ್ಯೆ ಇರೋರು, ಅಥವಾ ಏನೇ ಸಮಸ್ಯೆ ಇರಲಿ ಅದೆಲ್ಲವೂ ನಿಮಗೆ ಸರಿ ಹೋಗ್ತಾ ಬರುತ್ತೆ ನೀವು ಪ್ರತಿದಿನ ಅಭ್ಯಾಸ ಮಾಡಿದ್ರೆ. ಜೊತೆಗೆ ನಾವು ನಾರ್ಮಲ್ ಆಗಿ ಮೇಲ್ಮೇಲೆ ಉಸಿರಾಟ ಮಾಡ್ತಾ ಇರ್ತೀವಿ, ಆದರೆ ಪ್ರಾಣಾಯಾಮವನ್ನ ಮಾಡಬೇಕು ಅಂತ ಕೂತ್ಕೊಂಡಾಗ ಸಂಪೂರ್ಣವಾಗಿ ಹೊಟ್ಟೆಯಿಂದ ಉಸಿರಾಟ ಮಾಡ್ತೀವಿ. ಹೊಟ್ಟೆ ತುಂಬುವಷ್ಟು ಉಸಿರು ತಗೊಳ್ತೀವಿ, ಮತ್ತೆ ಉಸಿರನ್ನ ಹೊರಗಡೆ ಹಾಕ್ತೀವಿ. ಈ ರೀತಿ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಒಂದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ಬೋದು. ನಮ್ಮ ಇನ್ನರ್ ಆರ್ಗನ್ಸ್ಗೆ ತುಂಬಾ ಪ್ರಯೋಜನಕಾರಿ. ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮತ್ತೆ ಡಯಾಬಿಟಿಕ್ ಇರೋರಿಗೂ ಕೂಡ ತುಂಬಾನೇ ಒಳ್ಳೆಯದು ಸ್ನೇಹಿತರೆ. ಯಾರಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಇದೆ ಅವರಿಗೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ. ಗ್ಯಾಸ್ಟ್ರಿಕ್ ಇರೋರಿಗೂ ಕೂಡ ಸಹಾಯ ಮಾಡುತ್ತೆ. ಆದರೆ ಪ್ರಾಣಾಯಾಮವನ್ನ ಯಾವತ್ತೂ ರಿಲ್ಯಾಕ್ಸ್ ಆಗಿ ಮಾಡಬೇಕು. ತುಂಬಾ ಬೇಗ ಬೇಗ ಮಾಡೋದಕ್ಕೆ ಹೋಗಬಾರ್ದು. ಆರಾಮಾಗಿ ಕುತ್ಕೊಳ್ಳಿ, ನಿಧಾನವಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನಂತರ ಪ್ರಾಣಾಯಾಮವನ್ನ ಶುರು ಮಾಡಬೇಕು. ಈಗ ಮತ್ತೆ ಇನ್ನೊಂದ್ಸಲ ಮಾಡಿ ನೋಡೋಣ. ಬ್ರೀತ್ ಇನ್ 1 2 3 4. ಹೋಲ್ಡ್ ಮಾಡೋಣ. 1 2 3 4. ಉಸಿರನ್ನ ಹೊರಗಡೆ ಹಾಕೋಣ. 1 2 3 4. ಖಾಲಿ ಹೊಟ್ಟೆಲಿ ಹಾಗೆ ಇರೋಣ. 1 2 3 4. ಹೀಗೆ ಪ್ರಾಕ್ಟೀಸ್ ಮಾಡಿ, ತುಂಬಾನೇ ಪ್ರಯೋಜನ ಸಿಗುತ್ತೆ. ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಬೇಕು? ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ ಒಂದು 15 ರೌಂಡು ಅಥವಾ ಒಂದು 20 ರೌಂಡ್ ಪ್ರಾಕ್ಟೀಸ್ ಮಾಡಿ, ನಂತರ ನೀವು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. 1 ನಿಮಿಷ, 2 ನಿಮಿಷ, ನೆಕ್ಸ್ಟ್ 5 ನಿಮಿಷ ಮಾಡ್ತೀನಿ, 10 ನಿಮಿಷ ಮಾಡ್ತೀನಿ. ಆ ರೀತಿ ಆರಾಮಾಗಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಧ್ಯಾನ ಅಂದರೆ ಏನು? ಇದೇ ನಿಮಗೆ ಧ್ಯಾನ ಆಗಿಬಿಡುತ್ತೆ ಪ್ರಾಣಾಯಾಮದ ಜೊತೆ. ಯಾಕೆ ಅಂದರೆ ನಾವು ಪ್ರಾಣಾಯಾಮ ಮಾಡಬೇಕಾದ್ರೆ ಬೇರೆ ಯಾವುದ್ರ ಕಡೆ ಗಮನ ಕೊಡೋದಿಲ್ಲ, ಬರೀ ಉಸಿರಾಟದ ಕಡೆ ಮಾತ್ರ ಗಮನ ಕೊಡ್ತೀವಿ. ಹಾಗಾಗಿ ನಿಮಗೆ ಇದು ತುಂಬಾನೇ ಪ್ರಯೋಜನವನ್ನ ಕೊಡುತ್ತೆ. ಪ್ರಾಕ್ಟೀಸ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.